ಗೈದರೆ ಅರ್ಜುನ ಉಭಯರು ನಾವು ತಾನವ ಗೈದರೆ ಮನಕಾಗುವುದು ಆನಂದ ಮನಕಾಗುವುದು ಆನಂದ ಮನಕಾಗುವುದು ಆನಂದ ನೋಡು ತಾನವ ಗೈದರೆ ನಾವು ತಾನವ ಗೈದರೆ ಪರಿಹಾರವೋ ನಮ್ಮ ಮನವೆದೆಯ. ನಿನಗೆ ತಿಳಿಯದ ಕಾರ್ಯ ಯಾವುದಿರುವುದು ನಾರಾಯಣ? ಇಗೋ ಇಲ್ಲಿ ನೋಡು, ನೋಡುತ್ತಿರುವನ ಪರಮಾತ್ಮ ಸಲ್ಲಲಿತ ಮಾದ ಮನ ಉಲ್ಲಾಸಗೊಳ್ಳುವಂತೆ ಈ ಸರೋವರದಲ್ಲಿ ಒಂದು ಕೊಳ ಇರುವುದು. ಎತ್ತ ನೋಡಿದರೂ ಮರಿ ಮೀನುಗಳಿಂದ ಕಂಗೊಳಿಸುವುದು, ಎಲ್ಲಿ ನೋಡಿದರೂ ಕರ ಕಮಲಗಳಿಂದ ಶೋಭಿಸುತ್ತಿರುವುದು. ಫಲ್ಗುಣ ನಾರಾಯಣ, ನವರತ್ನಗಳಿಂದ ನಿರ್ಮಿಸಿದ ಸೋಪಾನ ಒಳಗೂಡಿ ಶೃಂಗಾರವಾಗಿ ಕಂಗೊಳಿಸುವ ಕಾಸರವಿರುವುದು. ಧನುಂಜಯ ಧನುಚಾರಿ, ನಿನ್ನಂತೆ ಎನಗೂ ಸಹ ಆಯಾಸವಾಗಿರುವುದು. ಈ ಸರೋವರದಲ್ಲಿ ಸ್ನಾನವಂ ಗೈದರೆ ಯುದ್ಧದಾಯಾಸವು ಪರಿಹಾರವಾಗುವುದೇನೋ ಫಲ್ಗುಣ. ಜಲಸ್ಥಾನಕ್ಕೆ ಹೋಗಣ್ಣಡಿಯೋ ಈ ಕ್ಷಣ. ದೇವಕಿ ನಂದನ, ನಿನ್ನ ಇಷ್ಟದಂತೆ ಹೋಗೋಣ ನಡೆ ಮಧು ಕೈಟಮರ ವರ್ಧನ. ಎಲ್ಲ ಸಾರಥಿ ದೇವಾ, ಇಲ್ಲಿ ಮಾಡುವನು ನೋಡು ಒಂದು ಯುಕ್ತಿ. ಮಾಡ್ದೇಪ ಯಪ್ಪ ನೀನು. ಇದೇ ಕೊಳದಲ್ಲಿ ತಿಳಿಸುವನು ಇವನ ಸಂಶಯದ ಸಂಗತಿ. ಹಾಗಲಿ ದೇವಾ. ಅರ್ಜುನ, ಜನಾರ್ದನ, ಸ್ವಲ್ಪ ಈ ಕೊಳವನ್ನೇ ನೋಡುವಂತನಾಗು. ಈ ಕೊಳದೊಳಗಿನ ಮೀನುಗಳ ಆಟವು ಎಷ್ಟು ಮನೋಹರವಾಗಿ ಕಾಣುವುದು ನೋಡು. ಅರ್ಜುನ, ಜನಾರ್ದನ, ಮುತ್ತಿನಂತೆ ಬಿತ್ತರಿಸುವ ಮಚ್ಚಂಗಳಂ ನೋಡು. ಒಂದು ಮೀನಿನ ಮರಿಯು ತನ್ನ ಎತ್ತವರ ಹತ್ತಿರವಿರದೆ ಫಲೋತ್ತಮವಾದ ಮೀನುಗಳೊಡನೆ ಕಾದಾಡುವ ರೀತಿಯನ್ನು ನೋಡು. ಅರ್ಜುನ, ಶ್ರೀಹರಿ, ನೋಡು ನೋಡು, ಅಷ್ಟರಲ್ಲಿಗೆ ಬಲಿಷ್ಠ ಮೀನುಗಳಂ ತನ್ನ ಉರುತರವಾದ ರೆಕ್ಕೆಗಳಿಂದ ಲೆಕ್ಕವಿಲ್ಲದ ಮೀನುಗಳಂ ಧರಾತಳಕ್ಕಿಳಿಸಲ್ಪಟ್ಟಿತು ನೋಡು. ಫಲ್ಗುಣ, ಪರಮಾತ್ಮ ಫಲ ಫಲ ಅವಿವೇಕ ಶೂನ್ಯವಾದ ಈ ಮಚ್ಚಂಗಳಿಗೆ ಇಷ್ಟೊಂದು ರೋಷಾನ್ವಿತರಾಗಿರಲು ಇನ್ನು ವಿವೇಕ ಸೂರರಾದ ನರೇಂದ್ರರಿಗೆ ನಮಗೆಷ್ಟು ಮಾತ್ರ ಇರಬೇಕು. ಅರ್ಜುನ, ಜನಾರ್ದನ, ಅಯ್ಯೋ ಪಾಪ ನೋಡಿದೆಯಾ, ಮಿಕ್ಕಿಳಿದ ಮಚ್ಚಂಗಳು ಒಂದುಗೂಡಿ ಏಕಕಾಲದಲ್ಲಿ ಆ ಸಣ್ಣ ಮರಿಯನ್ನು ಮುತ್ತಿದವ ನೋಡು. ಅರ್ಜುನ, ಜನಾರ್ದನ, ಪರರ ಮಾತನ್ನು ಕೇಳಿ ಕೋತಿಯಂತೆ ಹಾರಾಡುವ ಮತ್ತೊಂದು ಮೀನು ಎತ್ತಲಿಂದಲೂ ಬಂದು ಆ ಸಣ್ಣ ಮೀನಿನ ರೆಕ್ಕೆಯನ್ನು ಕತ್ತರಿಸುವ ರೀತಿಯನ್ನು ನೋಡು. ಪಾರ್ಥ, ಜಗತ್ಕರ್ತ, ಈಗ ಆ ದೊಡ್ಡ ಮೀನುಗಳು ಒಡ್ಡಿದ ಮೋಸ ಕೃತ್ಯವನ್ನು ಸತ್ಯವೆಂದು ತಿಳಿದುಕೊಂಡು ತನ್ನ ಎತ್ತವರಾದ ಬಂಧು ಬಾಂಧವರನ್ನು ಸ್ಮರಿಸುತ್ತಾ ತನ್ನ ವೈರುಗಾಳಾದ ಮೀನುಗಳ ಸಮೋಗದ ಕಡೆಗೆ ಬಾಲವನ್ನು ಮಾಡಿ, ಹಾ ಪರಮೇಶ್ವರ, ಭಕ್ತರೋ ದಿವಾಕರ ಎಂದು ತನ್ನ ಅಸವಂಬಿಟ್ಟಂತಾಯಿತು ನೋಡು. ಅರ್ಜುನ, ಜನಾರ್ದನ, ಆ ಮರಿ ಮೀನಿನ ತಂದೆಯೋ ಅಥವಾ ತಾತನೋ ಬಂದಂತಾಯಿತು ನೋಡು. ಎಷ್ಟು ರಭಸದಿಂದ ಬರುವನು ನೋಡು. ಆ ರಭಸ ದಾರ್ಭಟಕ್ಕೆ ಸರೋವರದಲ್ಲಿದ್ದ ವೈರಿ ಮೀನುಗಳನ್ನು ನಿರ್ನಾಮ ಮಾಡಿ ಆ ಸರೋವರವೆಂಬ ರಾಜ್ಯಕ್ಕೆ ರಾಜನಂತೆ ಇದ್ದು ಮಗನ ವ್ಯಸನವನ್ನು ಬಿಟ್ಟು ಎಷ್ಟು ಸುಖದಿಂದಿರುವನು ನೋಡು. ಫಲ್ಗುಣ, ಪರಮಾತ್ಮ ತತ್ಕಾರಣ ನಾವು ಕೂಡ ಇಂತೊಪ್ಪ ಸತ್ಸಂಗತಿ ತಿಳಿಯಬೇಕು. ಈ ಸರೋವರದಲ್ಲಿ ಸ್ಥಾನವನ್ನು ಗೈದರೆ ಯುದ್ಧ ದಾಯಾಸವು ಪರಿಹಾರವಾಗುವುದೇನೋ ಫಲ್ಗುಣ. ಜಲಸ್ಥಾನಕ್ಕೆ ಹೋಗಣ್ಣಡಿಯೋ ಈ ಕ್ಷಣ. ನಿನ್ನಿಷ್ಟದಂತಾಗಲಿ ನಾರಾಯಣ. ಅರ್ಜುನ, ಜನಾರ್ದನ, ಈ ಕೊಳದಲ್ಲಿ ತಾವೀರುವರ ಪೈಕಿ ದಾರು ದಾರು ಬಾಳ ಹೊತ್ತಿನ ಪರ್ಯಾಂತರ ನೀರಿನೊಳಗೆ ಮುಳುಗುವು ನೋಡೋಣ ಬಾ. ನಿನ್ನಿಷ್ಟದಂತಾಗಲಿ ಪರಮಾತ್ಮ. ಸಾರಥಿ ದೇವಾ, ಪಾರ್ಥನು ಸಂಪೂರ್ಣ ನೀರಿನೊಳಗೆ ಮುಳುಗಿದಾಗಾಯಿತು. ಮುಳುಗಿಸಿಬಿಟ್ಟಲ್ಲಪ್ಪ ಯಪ್ಪ. ನಭೋ ವಾಣಿಯ ಶಬ್ದದಂತೆ ಅಭಿಮಾನ್ಯುವಿನ ಮರಣದ
ಸಂಗತಿಯನ್ನು ಇವನ ಕರ್ಣಂಗಳಿಗೆ ಕೇಳುವಂತೆ ಮಾಡುವೆನು. ವಿಜಯನೇ ಮಡೆದನು ನಿನ್ನಯ ಸುತನು, ವಿಜಯನೇ ಮಡೆದನು ನಿನ್ನಯ ಸುತನು, ನಿಜ ಶಕಟ ಯುಹದಲ್ಲಿ ನಿಜ ಶಕಟ ಯುಹದಲ್ಲಿ ಷಡುರಥಾದಿರೊಡನೆ ಷಡುರಥಾದಿರೊಡನೆ ಅಘೋರತರ ಮಾದ ಯುದ್ಧವನ್ನು ಮಾಡಿ ಅಘೋರತರ ಮಾದ ಯುದ್ಧವನ್ನು ಮಾಡಿ ಕಡೆಗೆ ಮರಣವಾದನ, ಕಡೆಗೆ ಮರಣವಾದನ. ಪಾರ್ಥ ಪಾರ್ಥ ಎಲೈ ಎಲೈ ಸುರೇಂದ್ರ ನಂದನನೇ, ನಿನ್ನ ತಲೆಯನಾದ ಅಭಿಮಾನ್ಯವು ಚಕ್ರಬಿಂಬದ ಕೋಟೆಯಂಪಕ್ಕು ಷಡುರಥಾದಿಗಳ ಮುರಿದನ ಅವರ ಸಕ್ಕು ಕೌರವನ ಸುತ ನೂರ್ವರ ತಲೆಗಳನ್ನಳೆದು ಈ ಡಾಡಿಸುರ ನಲನೆಯರ ಚೆಲುವಿಂಗೆ ತಾಮನ ಒಲೆದು ಕಡೆಗೆ ವೀರ ಸ್ವರ್ಗಾರೋಹಣನಾದನು ಪಾರ್ಥ. ಹೀಗಾಯಿತು ನೋಡು ನಿನ್ನ ಮಗನ ಮರಣವು ಅನರ್ಥ. ಅಯ್ಯೋ ಶಿವ ಶಿವ, ಇದಿಗೇನು ದುರ್ಭವ. ಶಕಟ ಯೂಹದಲ್ಲಿ ಮಕುಟ ವರ್ಧನನಾಥ ಅಭಿಮಾನ್ಯವು ಕೌರವನ ಬಲ ನಿಕಟದೊಳಗೆ ಮರಣವಾದನೆಂದು ಆಕಾಶವಾಣಿ ಧ್ವನಿಯಾಯಿತು. ಅಯ್ಯೋ ಹರಹರ ಹರಹರ, ಗಾಜಿಯಾದನೇ ಮಗನು. ಅಕಟಕಟ ಇನ್ನೇನಿದೆ, ಎನ್ನ ಸಂತೋಷ ಸಾಗರವೆಂಬುದು ಬತ್ತಿ ಬರಿದಾಯಿತು. ತತ್ಕಾರಣ ಕೇಶವ, ಇದೇನೋ ಒಮ್ಮಿಂದೊಮ್ಮೆ ಅಸದಳ ಮಾತ ಶೋಕಾಗ್ನಿಯು ಉದಯಿಸಿತೆಂದು ಈ ಮಾಯ ವೇದಿಯನ್ನು ಕೇಳಿದರೆ ಮರಮಾಸಿದನೆ. ಅಜುರಾರಿಯೇ ಅಜುರಾರಿಯೇ, ನೀರಿನೊಳಗೆ ತೆಕ್ಕೆ ಉಸಿರಾಟದಂತೆ ಮುಳುಗಿರುವೆ. ಹೇಳು ಹೇಳು ಬೇಗನೆ, ಇನ್ನೇನಿದೆ? ಎನ್ನಗೆ ಮಗನ ವ್ಯಸನವು ಸಂಘಟಿಸಿತು. ಈ ಜನ್ಮವೇ ಸಾಕು ಸಾಕು ಲೋಕೇಶ, ಎನ್ನ ಮಿಲ್ಲಕರ ತಂದು ಮಾಡಿದೆಯೋ ಪಾರ್ಥ ಏನಿದೋ ಮೌನ ಸಲ್ಲದೋ ತೊಂದರೆ ಏನಿರುವುದು, ತೊಂದರೆ ಏನಿರುವುದು. ನಿನ್ನ ರಕ್ಷಿಸಲು ನಾನಿರುವೆನಾ, ನಿನ್ನ ರಕ್ಷಿಸಲು ನಾನಿರುವೆನಾ. ಪಾರ್ಥ ಏನಿದ ಮೌನ